ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಬೆವರಿಳಿಸಿದ ಲೋಕಾಯುಕ್ತ. ಬಳ್ಳಾರಿಯ ಬಿಸಿಎಂ ತಾಲೂಕು ಅಧಿಕಾರಿ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ತಾಲೂಕು ಬಿಸಿಎಂ ಅಧಿಕಾರಿ ಲೋಕೇಶ್ ಸ್ನೇಹಿತರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಬಳ್ಳಾರಿಯ ರಾಮಾಂಜನೇಯ ನಗರದಲ್ಲಿರುವಂತ ನಿವಾಸ. ಅಪಾರ ಪ್ರಮಾಣದ ಆಸ್ತಿ ಪತ್ರ, ನಗದು, ಬೆಳ್ಳಿ, ಬಂಗಾರ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ದಾಖಲೆಗಾಗಿ ಹುಡುಕ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಭ್ರಷ್ಟ ಅಧಿಕಾರಿಗಳ ಬೆನ್ ಹತ್ತಿದ್ದಾರೆ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಬೆವರಿಳಿಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬಳ್ಳಾರಿಯ ಬಿಸಿಎಂ ತಾಲೂಕು ಅಧಿಕಾರಿ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಧಿಕಾರಿ ಸ್ನೇಹಿತರು ಮತ್ತು ಕುಟುಂಬಸ್ಥರ ಮನೆಗಳ ಮೇಲೂ ಕೂಡ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿದೆ. ತಾಲೂಕು ಬಿಸಿಎಂ ಅಧಿಕಾರಿ ಲೋಕೇಶ್ ಸ್ನೇಹಿತರ ಮನೆ ಮೇಲೂ ಕೂಡ ರೇಡ್ ಅನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪತ್ರ, ನಗದು, ಬೆಳ್ಳಿ, ಬಂಗಾರ ಪತ್ತೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಬಳ್ಳಾರಿಯ ರಾಮಾಂಜನೇಯ ನಗರದಲ್ಲಿ ಇರುವಂತ ಅವರ ನಿವಾಸ ಮತ್ತು ಅವರ ಸ್ನೇಹಿತರ ನಿವಾಸ, ಇದರುಗಳ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ಮಾಡಿರೋದು. ಮತ್ತಷ್ಟು ದಾಖಲೆಗಳಿಗಾಗಿ ಹುಡುಕಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಬಹುದಿನಗಳಿಂದ ಲೋಕೇಶ್ ಮೇಲೆ ಒಂದಷ್ಟು ದೂರುಗಳು ಕೂಡ ಬಂದಿದ್ದುವಂತೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಇವರ ಹೆಸರು ಬಹಳ ಚರ್ಚೆಯಲ್ಲಿತ್ತು. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಇದೀಗ ಅನೇಕ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೂ ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಇನ್ನು ಇವರ ನಿವಾಸ ಸೇರಿದಂತೆ ಇವರ ಆಪ್ತರ ನಿವಾಸಗಳ ಮೇಲೂ ಕೂಡ ರೇಡನ್ನು ಮಾಡಲಾಗಿದೆ. ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಅವರ ಮನೆ. ಇನ್ನು ನಿದ್ರೆಯಿಂದ ಎದ್ದಿರಲಿಲ್ಲ, ಅಷ್ಟರೊಳಗೆ ಅಧಿಕಾರಿಗಳು ಹೋಗಿ ಸಂಪೂರ್ಣವಾಗಿ ಏನೇನಿದೆ ಅಂತೆಲ್ಲ ಚೆಕ್ ಮಾಡಿದ್ದಾರೆ. ಅಪಾರ ಪ್ರಮಾಣದಲ್ಲಿ ಹಣನೂ ಸಿಕ್ಕಿದೆಯಂತೆ, ಆಸ್ತಿ ಪತ್ರಗಳು ಸಿಕ್ಕಿದೆಯಂತೆ, ಬಂಗಾರನೂ ಸಿಕ್ಕಿದೆಯಂತೆ. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದ್ರೆ ಓಕೆ ಫೈನ್, ಏನು ಸಮಸ್ಯೆ ಇಲ್ಲ. ಆದರೆ ದಾಖಲೆಗಳು ಇಲ್ಲ ಅಂತ ಅಂದರೆ ಕಷ್ಟ ಅನುಭವಿಸ್ಬೇಕಾಗತ್ತೆ. ಭ್ರಷ್ಟಾಚಾರ ಆರೋಪದಲ್ಲಿ ಸಿಲುಕಿರುವಂಥ ಲೋಕೇಶ್ ಅಂತಿಂತ ಅಧಿಕಾರಿಗಳ ಅಲ್ಲ. ಬಳ್ಳಾರಿಯಲ್ಲಿ ವಾರ್ಡನ್ ನೇಮಕವಾಗಿ ಇದೀಗ ಬಿಸಿಎಂ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದು. ಇವರ ಹುಟ್ಟುಹಬ್ಬಕ್ಕೆ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿನಿಯರೇ ಹೂವಿನ ಮಳೆ ಸುರಿಸಬೇಕು. ಇಲ್ಲವಾದ್ರೆ ಲೋಕೇಶ್ನಿಂದ ಕಿರುಕುಳವನ್ನು ಅನುಭವಿಸಬೇಕಾಗತ್ತೆ. ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡ್ತಾ ಇರುವಂಥ ಆರೋಪವೂ ಕೂಡ ಈತನ ಮೇಲಿದೆ. ವಿದ್ಯಾರ್ಥಿನಿಯರಷ್ಟೇ ಅಲ್ಲ, ಮಹಿಳಾ ಸಿಬ್ಬಂದಿ ಮೇಲೂ ಕೂಡ ಕಿರುಕುಳ ಕೊಡ್ತಾ ಇದ್ದ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಈತನ ಮೇಲೆ ಕೇವಲ ಅಕ್ರಮ, ಭ್ರಷ್ಟಾಚಾರ ಇಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಥರದ ಆರೋಪಗಳು ಕೂಡ ಇತ್ತಂತೆ. ಈತನ ಬರ್ತ್ಡೇಗೆ ವಿದ್ಯಾರ್ಥಿನಿಯರೇ ಹೂವಿನ ಮಳೆಯನ್ನು ಸುರಿಸ್ಬೇಕಿತ್ತಂತೆ. ನೋಡಿ, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಏನು ಮೇಲ್ಗಡೆಯಿಂದ ಇಳಿದಿರೋ ದೇವರು, ಇವ್ರ ಬರ್ತಡೆಗೆ ಇವ್ರನ್ನೇ ಅಷ್ಟೇ ಇಳಕ್ಕೆ ಸ್ಲೋ ಆಗಿ ನಡ್ಕೊಂಡು ಬರೋದು, ಮೇಲ್ಗಡೆಯಿಂದ ವಿದ್ಯಾರ್ಥಿಗಳು ಹೂ ಹಾಕೋದು. ವಿದ್ಯಾರ್ಥಿಗಳನ್ನು ಹಾಸ್ಟೆಲಲ್ಲಿ ಯಾಕೆ ಬಿಟ್ಟಿದ್ದು? ಇವ್ರಿಗೆ ಹೂ ಹಾಕಲಿ ಅಂತನ, ಓದಲಿ ಅಂತ ತಾನೆ. ಸೊ ಇದೆಲ್ಲ ವಿಡಿಯೋ ಎಲ್ಲ ವೈರಲ್ ಆಗಿತ್ತಂತೆ. ಸೊ ಇದು ಸಾಕಷ್ಟು ಆಕ್ರೋಶಕ್ಕೂ ಅಸಮಾಧಾನಕ್ಕೂ ಕಾರಣವಾಗಿತ್ತು. ಒಂದು ವೇಳೆ ನಾವು ಹೂ ಹಾಕಲ್ಲ ಅಂತ ಹೇಳಿದ್ರೆ ಕಿರುಕುಳ ಕೊಡಲಾಗ್ತಾ ಇತ್ತಂತೆ. ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಅಲ್ಲ, ಮಹಿಳಾ ಸಿಬ್ಬಂದಿಗಳಿಗೂ ಕೂಡ ಈತ ಕಿರುಕುಳ ಕೊಡ್ತಾ ಇದ್ದ ಅನ್ನುವಂಥ ಆರೋಪ ಕೂಡ ಇದೆ. ಈ ಎಲ್ಲದರ ಬೆನ್ನಲ್ಲೇ ಇದೀಗ ರೇಡ್ ಆಗಿರೋದು. ಏನೇನು ಮಾಹಿತಿ ಸಿಗುತ್ತೆ, ದಾಖಲೆಗಳು ಸಿಗುತ್ತೆ, ಎಲ್ಲದ್ರ ಬಗ್ಗೆ ಕೂಡ ಇದೀಗ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಕೆಲವರಿಗೆ ಅಧಿಕಾರ ಇದ್ದಾಗ ಈ ಥರದೊಂದಷ್ಟು ಶೋಕಿಗಳಿರುತ್ತೆ. ಸೊ ಅದು ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು. ನೋಡಿ ಪಾಪ, ಎಷ್ಟೋ ಬಾರಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಗಲಿ ಅಂತ ಮನೆಯಲ್ಲಿ ಕಷ್ಟ ಇದ್ರೂ ಒಂದು ಹಾಸ್ಟೆಲ್ಗಳಿಗೆ ಸೇರಿಸಿ ಮಕ್ಕಳ ಎಜುಕೇಷನಿಗೆ ಅನುಕೂಲ ಆಗಲಿ ಅಂತ ಪೋಷಕರು ಕನಸು ಕಾಣ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಇಂಥವರಿಗೆ ಹೂ ಮಳೆ ಸುರಿಸೋದಂತೆ, ಇವ್ರು ಸೇವೆ ಮಾಡೋದಂತೆ, ಇವ್ರ ಮನೆಗಳಿಗೂ ಕರ್ಕೊಂಡೋಗಿ ಸೇವೆ ಮಾಡಿಸ್ತಾ ಇದ್ರೇನೋ ಗೊತ್ತಿಲ್ಲ. ಈಗ ಒಂದೊಂದೇ ಮಾಹಿತಿಗಳು ಸಿಗ್ತಾ ಇದೆ. ಇವರು ಬರ್ತ್ಡೇಗೆ ಈ ಥರದೊಂದು ಶೋಕಿ ಈವೆಂಟ್ಸ್ಗಳು ಸಿಕ್ಕಾಬಟ್ಟೆ ಇವಾಗ ಇದ್ದಾವೆ. ಯಾವುದಾದ್ರೂ ಈವೆಂಟ್ ಮ್ಯಾನೇಜರಿಗೆ ಹೇಳಿದರೆ ಈ ಥರದ್ದು ನೀಟಾಗಿ ಅರೇಂಜ್ ಮಾಡಿಕೊಡ್ತಿದ್ರು ಕಾಸು ಕೊಟ್ಟಿದ್ರೆ. ಇದಕ್ಕಿಂತ ಜಾಸ್ತಿನೇ ಹೂ ಸುರಿಸ್ತಾ ಇದ್ರು. ಅದನ್ನು ಹೊರತುಪಡಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನು ಈ ಥರ ಬಳಕೆ ಮಾಡ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ? ಪ್ರಶ್ನೆ ಅಲ್ವಾ? ಸೊ ಇದೆಲ್ಲವೂ ಕೂಡ ವಿಡಿಯೋಸ್ಗಳು ವೈರಲ್ ಆಗಿತ್ತು. ಒಂದಷ್ಟು ಆರೋಪಗಳು ಈತನ ಮೇಲೆ ಕೇಳಿಬಂದಿತ್ತು. ಆ ಕಾರಣಕ್ಕಾಗಿ ಇದೀಗ ಅಧಿಕಾರಿಗಳು ರೇಡ್ ಮಾಡಿರೋದು. ಈತನ ಮನೆಯಲ್ಲಿ ಇನ್ನೂ ಏನೇನು ಮಾಹಿತಿಗಳು ಸಿಗುತ್ತೆ, ಯಾವೆಲ್ಲ ದಾಖಲೆಗಳು ಸಿಗುತ್ತೆ ಅನ್ನೋದ್ರ ಮೇಲೆ ಈ ಸಮಸ್ಯೆಯನ್ನು ಅನುಭವಿಸ್ಬೇಕಾಗತ್ತೆ.